ಹಲೋ ನಮಸ್ಕಾರ ಎಲ್ಲರಿಗೂ. ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಗಾಗಿ ಕಾಯ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಜೊತೆಗೆ ಪೋಷಕರಿಗೆ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಸೊ ಈಗಾಗಲೇ ಸೆಕೆಂಡ್ ಪಿ ಯು ರಿಸಲ್ಟ್ ಬರೆದಿರೋವಂಥವ್ರು ಎಲ್ಲರೂ ಕೂಡ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಇರ್ತೀರ. ಸೊ ರಿಸಲ್ಟ್ಸ್ ಬಂದಿದ ತಕ್ಷಣ ಕೂಡ ಒಂಥರಲ್ಲಿ ಒಂದು ಟೆನ್ಷನ್ ಇರುತ್ತೆ. ಸರ್ವರ್ ಬ್ಯುಸಿ ಇರ್ಬೋದು ಅಥವಾ ನಮಗೆ ಆನ್ ಟೈಮ್ ನಮಗೆ ರಿಸಲ್ಟ್ ಸಿಗದೇ ಇರೋದಾಗಿರ್ಬೋದು. ಆ ಥರ ಒಂದು ಇಶ್ಯೂಸ್ ಕೂಡ ನಾವೆಲ್ಲ ಫೇಸ್ ಮಾಡ್ತಾ ಇರ್ತೀವಿ. ಬಟ್ ಅದ್ರ ಬಗ್ಗೆಯೂ ಕೂಡ ಇಲ್ಲಿ ಒಂದು ಮುಖ್ಯವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಇಶ್ಯೂಸ್ ಆಗದೆ, ಸರ್ವರ್ ಡೌನ್ ಆಗದೆ ನೀವು ಆರಾಮಾಗಿ ಯಾವ ಥರ ರಿಸಲ್ಟ್ನ ತಿಳ್ಕೊಬೋದು ಅನ್ನೋದಕ್ಕೂ ಕೂಡ ನಾನು ಸಂಪೂರ್ಣ ಮಾಹಿತಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ, ಇದು ಮೇಯ್ನಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಮೀಸಲಾಗಿರೋದ್ರಿಂದ ದಯವಿಟ್ಟು ಈ ಒಂದು ವೀಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ಪಿ ಯು ಸಿ ಪರೀಕ್ಷೆನ ಬರೆದಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ರಿಸಲ್ಟ್ಸ್ ಯಾವಾಗ ಬರುತ್ತೆ, ರಿಸಲ್ಟ್ಸ್ ಏನಾಗ್ಬೋದು ಅನ್ನೊಂದು ಕುತೂಹಲ ಎಲ್ಲರೂ ಕೂಡ ಇದ್ದೇ ಇರುತ್ತೆ. ಸೊ ವಿದ್ಯಾರ್ಥಿಗಳ ಜೊತೆಗೆ ಕೂಡ ಅವರ ಪೋಷಕರಿಗೆ ಕೂಡ ಈ ಒಂದು ವಿಚಾರ ತಲೆಯಲ್ಲಿ ಓಡ್ತಾ ಇರುತ್ತೆ. ಇದೊಂದು ಏನೋ ಒಂದು ಭಯ ಪಡುವಂಥ ಒಂದು ಸಂಗತಿ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕೂಡ ಭಯ ಆಗ್ತಾನೆ ಇರುತ್ತೆ. ಸೊ ರಿಸಲ್ಟ್ಸ್ ಯಾವಾಗ ಬರುತ್ತೆ, ರಿಸಲ್ಟ್ಸ್ ಏನಾಗುತ್ತೆ ಅಂತ ಹೇಳಿ. ಸೊ ಇವತ್ತು ರಿಸಲ್ಟ್ಸ್ ಬಂದುಬಿಟ್ಟು ನಿಮಗೆ ಸರ್ಕಾರದವ್ರಿಗೆ ಆಲ್ರೆಡಿ ಡಿಕ್ಲೇರ್ ಮಾಡಿ ಏಪ್ರಿಲ್ ತಿಂಗಳಲ್ಲಿ ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ಕೂಡ ಡಿಕ್ಲೇರ್ ಮಾಡಿದರು. ಬಟ್ ಇವಾಗ ಸ್ವಲ್ಪ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಅದು ಕರೆಕ್ಟಾಗಿ ಏಪ್ರಿಲ್ ತಿಂಗಳಲ್ಲೇ ನಿಮಗೆ ಏನು ಸೆಕೆಂಡ್ ಪಿ ಯು ರಿಸಲ್ಟ್ಸ್ ಬರಬೇಕಾಗಿದೆ ಅದು ಏಪ್ರಿಲ್ ತಿಂಗಳಲ್ಲೇ ಬರುತ್ತೆ. ಆ್ಯಂಡ್ ಅವ್ರು ಹೇಳಿದರು 7ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ ಅನೌನ್ಸ್ ಆಗುತ್ತೆ ಅಂತೇಳಿ. ಸೊ ಇವತ್ತಿನ ದಿನ ಬಂದುಬಿಟ್ಟು 7ನೇ ತಾರೀಕು ಆಗಿರೋದ್ರಿಂದ ಸಾಕಷ್ಟು ಜನ ಕಾಯ್ತಾ ಇದ್ರಿ. ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಓಕೆ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ರಿ. ಬಟ್ ಇವತ್ತು ರಿಸಲ್ಟ್ಸ್ ಅನೌನ್ಸ್ ಆಗ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾವಾಗಪ್ಪ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ ಅಂತೇಳಿ ನೀವು ಕೇಳಿದ್ರೆ, ಸೊ ನಾಳೆ ನಿಮಗೆ ಏನು ಏಪ್ರಿಲ್ 8ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ರಿಸಲ್ಟ್ಸ್ ಅನೌನ್ಸ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ನಾಳೆಯಿಂದ ಅಂದರೆ 8ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ, ಏನು ಈ ತಿಂಗಳು 10ನೇ ತಾರೀಕಿದೆ, 10ನೇ ತಾರೀಕು ಒಳಗಡೆ ನಿಮಗೆ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ ಅಂತ ಹೇಳಿ ಸರ್ಕಾರದವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲ ವಿದ್ಯಾರ್ಥಿಗಳು ಹಾಗೆ ಪೋಷಕರು ಎಲ್ಲರೂ ಕೂಡ ರಿಸಲ್ಟ್ಸ್ನ ಅಂದರೆ ಆದಷ್ಟು ಬೇಗ ನಾವು ನೋಡಬೇಕು, ಸರ್ವರ್ ಡೌನ್ ಆಗೋದಿರಲಿ ಅಥವಾ ಇನ್ನಿತರ ಸಮಸ್ಯೆಗಳು ಆಗದೆ ನಾವು ಆದಷ್ಟು ಬೇಗ ರಿಸಲ್ಟ್ಸ್ನ ನೋಡಬೇಕು ಅನ್ನೋದು ಅವ್ರ ತಲೆಯಲ್ಲಿ ಇದ್ದೇ ಇರುತ್ತೆ. ಆ್ಯಂಡ್ ಸರ್ಕಾರದ ವೆಬ್ಸೈಟ್ ಕೂಡ ನಿಮಗೆ ಗೊತ್ತಿರುತ್ತೆ. ಸೊ ಆ ಒಂದು ವೆಬ್ಸೈಟ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವೆಬ್ಸೈಟ್ ಲಿಂಕ್ ಜೊತೆಗೆ ನಿಮಗೆ ಇನ್ನೊಂದು ಆ್ಯಪ್ನ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಆ ಒಂದು ಆ್ಯಪ್ನ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಆ ಆ್ಯಪನ್ನು ನೀವು ಅದ್ರ ಲಿಂಕ್ ಮುಖಾಂತರ ಆ್ಯಪ್ನಾದರೂ ನೀವು ಇನ್ಸ್ಟಾಲ್ ಮಾಡ್ಬೋದು, ಅಥವಾ ಲಿಂಕ್ ಮುಖಾಂತರ ನೀವು ನಿಮ್ಮ ಒಂದು ಏನು ನಿಮ್ಮ ಮಕ್ಕಳ ಏನು ರಿಸಲ್ಟ್ಸ್ ನೋಡಬೇಕು ಅಂದ್ಕೊಟ್ರೆ ಅದರಲ್ಲಿ ನೋಡ್ಬೋದು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯ ಒಂದು ಸರ್ವರ್ ಡೌನ್ ಆಗಲಿ ಅಥವಾ ಏನೂ ಕೂಡ ಸಮಸ್ಯೆ ಆಗದೆ ನೀವು ಆನ್ ಟೈಮಲ್ಲಿ ನೀವೇನು ಅಂದರೆ ಯಾವಾಗ ನೋಡಬೇಕು ಅಂದ್ಕೊಂಡಿರ್ತೀರೋ ಆ ಟೈಮಲ್ಲಿ ನಿಮಗೆ ರಿಸಲ್ಟ್ಸ್ ತೋರಿಸುತ್ತೆ ಅಂತ ಕೂಡ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮ್ಗೆ ಏನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.